ಒಂದೆರಡು ವರ್ಷಗಳಲ್ಲ, ಬರೋಬ್ಬರಿ 1200 ವರ್ಷಗಳ ಹಿಂದೆ ವೈಭವವಾಗಿ ಮೆರೆದ ದೇವಸ್ಥಾನವಿತ್ತು. ಇದಕ್ಕೆ ಸಾಕ್ಷಿಯಾಗಿ ನಿಂತಿತ್ತು ಅಂದಿಗೂ ಇಂದಿಗೂ ಎಂದೆಂದಿಗೂ ಹರಿಯುತ್ತಿರುವ ನೇತ್ರಾವತಿ ನದಿ. ಆದರೆ ಕಾಲಚಕ್ರ ಉರುಳಿತ್ತು, ಪ್ರಕೃತಿ ಮುನಿಗಿತ್ತು. ಉಕ್ಕಿ ಹರಿದ ನೇತ್ರಾವತಿ ನದಿ ಆ ಮಹಾಕಾಲನನ್ನೇ ತನ್ನೊಳಗೆ ಬಚ್ಚಿಟ್ಟುಕೊಂಡಳು. ಆದರೆ ಆಕೆಯು ಎಷ್ಟು ದಿನ ತಡೆದುಕೊಂಡಳು ಆ ಶಿವಶಕ್ತಿಯನ್ನ? ಸಮಸ್ಯೆ ಬಂದಾಗ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡಂತೆ ನೇತ್ರಾವತಿಯ ಒಡಲ ಆಳಕ್ಕೆ ಇಳಿದು ಹುಡುಕಾಡಿದಾಗ ದೊರಕಿತ್ತು ಅಷ್ಟಪಟ್ಟಿಯ ಬೃಹತ್ ಶಿವಲಿಂಗ. ಹೌದು, ಅಚ್ಚರಿಯಾದ್ರೂ ಸತ್ಯ. ಮಹಾಕಾಲ ತನ್ನ ಮಹಿಮೆ ಮೆರೆದ ಈ ಕ್ಷೇತ್ರವೇ ತುಂಬೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ. ಶಿವನ ಮಹಿಮೆ ದೇವಸ್ಥಾನ ಪುನರುತ್ಥಾನಗೊಂಡ ಕತೆ ಹಾಗೂ ಈ ದೇವಾಲಯದ ವೈಭವವನ್ನು ನಾವು ನೋಡ್ಕೊಂಡು ಬರೋಣ ಬನ್ನಿ. ಒಂದು ಪಾರ್ಶ್ವದಲ್ಲಿ ಪ್ರಕೃತಿಯ ಅಂತರಂಗದ ಲಹರಿಯಂತೆ, ಅಲೌಕಿಕತೆಯ ನಿತ್ಯ ಸಾಕ್ಷಿಯಂತೆ ಶಾಂತವಾಗಿ ಹಾದು ಹೋಗುವ ನೇತ್ರಾವತಿ ನದಿ. ಅದಕ್ಕೆ ತದ್ವಿರುದ್ಧವಾಗಿ ಮತ್ತೊಂದು ಪಾರ್ಶ್ವದಲ್ಲಿ ಲೌಕಿಕತೆಯ ಮಾಯೆಯಂತೆ, ಜೀವನದ ಜುಗಲ್ಬಂದಿಯಂತೆ ವಾಹನಗಳ ಓಡಾಟದಿಂದ ಗಿಜುಗುಡುವ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಈ ಅಲೌಕಿಕ ಮತ್ತು ಲೌಕಿಕ ಲೋಕಗಳ ಮಾಯೆಯೊಳಗೆ ಈ ಎರಡು ವಿರುದ್ಧ ಧ್ರುವಗಳ ಮಧ್ಯೆ ವಿರಾಜಮಾನನಾಗಿದ್ದಾನೆ ಹೊಳೆದಂಡೆ ಶಿವ ಎಂದು ಕರೆಸಿಕೊಳ್ಳುತ್ತಿರುವ ತುಂಬೆ ಶ್ರೀ ಮಹಾಲಿಂಗೇಶ್ವರ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನೀವು ಮಂಗಳೂರಿನಿಂದ ಬಿಸಿ ರೋಡ್ ಭಾಗಕ್ಕೆ ತೆರಳುವಾಗ ತುಂಬೆ ಬಳಿ ಪ್ರಕೃತಿಯ ರಮ್ಯ ಮನೋಹರ ತಾಣದಲ್ಲಿ ನೆಲೆ ನಿಂತ ಮಹಾಲಿಂಗೇಶ್ವರನ ಭವ್ಯವಾದ ದೇಗುಲವಿದೆ. 1200 ವರ್ಷಗಳಿಗೂ ಇತಿಹಾಸವಿರುವ ಈ ವಿನೂತನ ದೇಗುಲ ಪುನರುತ್ಥಾನಗೊಂಡು ಭಕ್ತರ ಪಾಲಿಗೆ ಪುಣ್ಯಕ್ಷೇತ್ರವಾಗಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸುವ ಮಹೇಶ್ವರ ದಿವ್ಯ ಸನ್ನಿಧಿಯಲ್ಲಿ ಕಂಗೊಳಿಸುತ್ತಿದ್ದಾನೆ. ಹೌದು, ಈ ಕ್ಷೇತ್ರ ಶತಮಾನಗಳ ಹಿಂದೆ ನೇತ್ರಾವತಿಯ ಪಾವನ ತಟದಲ್ಲಿ ಅತ್ಯಂತ ಮಹಿಮೆಯುಳ್ಳ ದೇವಸ್ಥಾನವಾಗಿ, ಧರ್ಮದ ದೀವಿಗೆಯಾಗಿ, ಸಮಾಜದ ಜೀವನಾಡಿಯಾಗಿ, ಸಾಮಾಜಿಕ ಸಾಂಸ್ಕೃತಿಕ ಕೇಂದ್ರವಾಗಿ ವೈಭವೋಪೇತವಾಗಿ ಮೆರೆದಾಡಿತ್ತು. ಭಕ್ತರಿಲ್ಲಿಗೆ ಬಂದು ಸ್ವೀಕರಿಸಿದ ಅನ್ನ ಪ್ರಸಾದದ ಬಾಳೆ ಎಲೆಯ ಅಗಾಧವಾದ ರಾಶಿಯಿಂದ ನೇತ್ರಾವತಿಯ ಗಂಟಲು ಕಟ್ಟುತ್ತಿತ್ತು ಎಂಬ ಪೂರ್ವಿಕರ ಮಾತು ಈ ದೇಗುಲದ ಶ್ರೀಮಂತಿಕೆಗೆ ಸಾಕ್ಷಿಯಾಗಿದೆ. ಇಂತಹ ದೇಗುಲದಲ್ಲಿ ನೆಲೆಸಿದ್ದ ಮಹೇಶ್ವರ ಗ್ರಾಮದ ರಕ್ಷಕನಾಗಿ ಭಕ್ತರ ಕಾಯುತ್ತಿದ್ದ. ಆದರೆ ಕಾಲದ ಪಲ್ಲಟದಲ್ಲಿ ಪ್ರಕೃತಿ ಮುನಿದಿದ್ದಳು. ಮಮತೆ ಮರೆತ ನೇತ್ರಾವತಿ ನದಿಯು ರೌದ್ರ ರೂಪ ತಾಳಿದ್ದಳು. ತೀರವನ್ನ ಕಡಿದು ಮಣ್ಣನ್ನ ಅಪ್ಪಳಿಸಿ ತನ್ನ ಪ್ರವಾಹದ ಅಖಂಡ ಶಕ್ತಿಯಿಂದ ಆ ವೈಭವೋಪೇತ ಕ್ಷೇತ್ರವನ್ನ ಆವರಿಸಿದಳು. ಆ ನದಿಯ ಕೊರೆತಕ್ಕೆ ಸಿಲುಕಿದ ದೇಗುಲವು ಕಾಲಗರ್ಭದೊಳಗೆ ನಿಧಾನವಾಗಿ ಇಳಿಯಿತು. ಮಹೇಶ್ವರ ಸಾನ್ನಿಧ್ಯವನ್ನು ಆರಾಧಕರನ್ನ ಬಿಟ್ಟು ನದಿಯ ಒಡಲೊಳಗೆ ಶಾಂತನಾದನು. 100 ವರ್ಷಗಳು ಸಾಗಿದವು. ಶಿವನ ನೆನಪು ಮಸುಕಾಯಿತು. ಆದರೆ ಆ ಗ್ರಾಮಕ್ಕಾದರೂ ನೆಮ್ಮದಿ ದೊರಕಲಿಲ್ಲ. ಅಡಿಗಡಿಗೆ ತೊಂದರೆ, ಸಂಕಷ್ಟಗಳು, ಅನಿರೀಕ್ಷಿತ ದುಃಖಗಳು ಅವರ ಬದುಕನ್ನ ಕಾಡಲಾರಂಭಿಸಿದವು. ಆಗ ಹಿರಿಯರ ಮಾತಿನಲ್ಲಿ ಕಣ್ಮರೆಯಾದ ಆ ದೇಗುಲದ ವಿಚಾರ ಮತ್ತೆ ಸಜೀವವಾಯಿತು. ಈ ನೆಲದಲ್ಲಿ ಮಹೇಶ್ವರನ ಸಾನ್ನಿಧ್ಯವಿತ್ತು ಎಂಬ ಮಾತಿನಂತೆ ಗ್ರಾಮಸ್ಥರು ಭಕ್ತಿಯಿಂದ ಪುಟ್ಟದೊಂದು ಶಿವಲಿಂಗವನ್ನ ಸ್ಥಾಪಿಸಿ ತಮ್ಮ ದುಃಖ ನಿವಾರಣೆಗೆ ಪ್ರಾರ್ಥಿಸಿದ್ರು. ಆದರೆ ಆ ಆರಾಧನೆಗೆ ಮಹೇಶ್ವರನ ಮನಸ್ಸು ಕರಗಲಿಲ್ಲ. ಮೂಲ ಸಾನ್ನಿಧ್ಯವು ಜಲದಲ್ಲಿ ಅಡಗಿದ್ದರಿಂದಲೋ ಏನೋ ಅವರ ಕಷ್ಟಗಳು, ಸಂಕಟಗಳು ಮಾತ್ರ ಮುಂದುವರಿದಿದ್ದವು. ನಮ್ಮ ಈ ಒಂದು ಕ್ಷೇತ್ರದ ಜೀರ್ಣೋದ್ಧಾರ ಬೇಲೆಗೆ ಕೈಪಾಡುವ ಇಂದು ದಾಯ ಕೈಪಾಡಿಯ ಪಂಡ ಎಂಕ್ಲ ಹಿರಿಯಕ್ಕಳು ತುಂಬ ಗುತ್ತು ಮನೆತನದವರು ತುಂಬ ಕುಟುಂಬಸ್ಥರಾದಪ್ಪು ತುಂಬ ಗ್ರಾಮಸ್ಥರಿಗೆ ಹಲವಾರು ಸಮಸ್ಯೆಗಳು ಬಂದಾಗ ಮುಲ್ಪೊಂಜಿ ಪ್ರಶ್ನೆ ಚಿಂತನೆ ಆಪುಂಡು. ಆ ಪ್ರಶ್ನೆ ಚಿಂತನೆ ತೋಜಿದು ಬರ್ತಲೆಕನೆ ಒಂಜಿ ಶಿವಲಿಂಗನ
ಕಾರ್ಲದ ಬೈಲ್ದು ಕಂತನಂಚ ಶಿವಲಿಂಗ ನದಿ ಇದು ಮೂಲು ಪೂಜೆ ಮನ್ಪುವೆರು ಅವಿದ ಬೊಕ್ಕ ಐಟ್ಲ ಮೂಲು ದೋಷ ಪರಿಹಾರ ಆಪುಜಿ ಅವಿದ ಬೊಕ್ಕ ಒಂಬ ದಿನತ ಅಷ್ಟಮಂಗಲ ಪ್ರಶ್ನೆ ನಡಪುಂಡು ಆ ಅಷ್ಟಮಂಗಲ ಪ್ರಶ್ನೆ ದಯದೀಯರ್ ಬಂದಂಡ ಮೂಲು ಆರಾಧನೆ ಮಂತ್ರಂಚಿನ ಶಿವಲಿಂಗ ಅವು ನಿಜವಾಯಿನ ಮೂಲು ಆರಾಧನೆ ಮನ್ಪುನ ಶಿವಲಿಂಗ ಅತ್ತು ಮೂಲು ಶಿವಲಿಂಗ ನಿಕ್ಲು ಆರಾಧನೆ ಮನ್ಪುಡ ಅವು ಜಲಾದಿವಾಸ ಅದು ಒಂದು ಅಪ್ಪಗಂಡ ನಿಕ್ಲು ಆ ಜಲಾದಿವಾಸ ಆತನ ಶಿವಲಿಂಗ ನಿಕ್ಲು ನಾರ್ದು ಐನು ಮೂಲು ಪ್ರತಿಷ್ಠಾಪನೆ ಮಂತ್ರದಂಡ ಅವು ಊರಿಗೂ ಸುಭಿಕ್ಷೆ ಹಾಪುಂಡು ಇತ್ತಿನ ದೋಷಗಳು ಮಾತ ಪರಿಹಾರ ಹಾಪುಂಡು ಪನ್ಪುನ ಚಿಂತನೆ ತೋಜಿ ಬತ್ತಿಲೆಕ್ಕನೆ ಎಂಕುಲು ಎದುರುದ ಕೆರೆಟ್ಟು ಅಂಚಿನೆ ಬರಿತ ನೇತ್ರಾವತಿ ಸುದೆಟ್ಟು ಆ ಶಿವಲಿಂಗನು ನಾಡಿಯರ ಸುರುಮಂತ ಆ ನಾಡಿನ ಶಿವಲಿಂಗ ಎಂಚ ಉಂಡೊಂದು ಐತ ವಿಚಾರ ಎಂಕ್ಲೆ ಇಂಚ ತಿರುಪದೇರು ಪಂಡ ವಿಶೇಷ ಒಂಜಿ 500 ಫೀಟ್ ಉದ್ದ ಬಂಡ ಈತು ಮಲ್ಲ ಶಿವಲಿಂಗ ತುಳುನಾಡು ವಾ ಒಂಜಿ ಜಾಗೆಡ್ಲ ತಿಕ್ಕಿರ ಸಾಧ್ಯ ಹೆಜ್ಜಿ ಪಂದು ನಮ್ಮ ತಂತ್ರಿ ವರ್ಗದಕ್ಕಳು ಪಂತೇರು ಅವತ್ತಂದೆ ಖಾಲಿ ತುಳುನಾಡುದತ್ತು ಸಾಧಾರಣ 2-3 ಜಿಲ್ಲೆಡು ಇಂಚಿನ ಒಂಜಿ ದೇಕಿದ ಈತು ಮಲ್ಲ ಒಂಜಿ ಶಿವಲಿಂಗ ಇಜ್ಜಿ ಈ ಕ್ಷೇತ್ರರು ವಿಶೇಷವಾದ ಸಾರ ಇಸ್ವಿದ ಇತಿಹಾಸ ಇತ್ತಿನಂಚಿನ ಶಿವಲಿಂಗ ತುಂಬೆ ಗ್ರಾಮಡು ಈ ಒಂಜಿ ಕ್ಷೇತ್ರರು ಉಂಡು ಅಂಚಾದೆ ಈ ಕ್ಷೇತ್ರ ತುಂಬೆ ಮಹಾಲಿಂಗೇಶ್ವರ ದೇವಸ್ಥಾನ ಇತ್ತಿನ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಪನ್ಪನ ಪುದರ್ನ ಕೋರ್ನಕ್ಕಳು ಆ ಪುಚ್ಚೆಗಾಡ ಆ ಅಷ್ಟಮಂಗಲ ಪ್ರಶ್ನೆ ಬತ್ತಿನ ಇತಿಹಾಸ ಇತ್ತಿನದವರ ಇಂದು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಅದು ಮೂರ್ದು ಬತ್ತಲು ಅಷ್ಟಮಂಗಲದ ದಿವ್ಯ ಚಿಂತನೆಯಲ್ಲಿ ಬಿಚ್ಚಿತು ಕ್ಷೇತ್ರದ ಇತಿಹಾಸದ ರಹಸ್ಯ. ನದಿಯ ಗರ್ಭದಲ್ಲಿ ಅಡಗಿದೆ ಶಿವಲಿಂಗ ಎಂಬ ಸೂಚನೆಯ ಬೆನ್ನತ್ತಿ ತೀರದಲ್ಲಿ ಶುರುವಾಯಿತು ಯತ್ನ. ಪಾವನ ನದಿಯ ಮರಳ ಮಣ್ಣಿನೊಳಗೆ ಉತ್ಖನನಕ್ಕಾಗಿ ಭಕ್ತರ ಕೈಗಳು ಮಣ್ಣ ಕೆದಕಲು ನಿರೀಕ್ಷೆಯ ಬಾರದ ಮಧ್ಯೆ ಮಣ್ಣು ಮರಳಿನ ತೆರೆಯು ಅಚ್ಚರಿ ಎಂಬಂತೆ ಶುಭ ಮುಹೂರ್ತದಲ್ಲಿ ಸರಿದು ಹೋಯಿತು. ಆ ಕ್ಷಣ, ಹೌದು ಅದೇ ಕ್ಷಣ, ಮರಳಿನೊಳಗಿನಿಂದ ಎದ್ದು ನಿಂತಿತು ಅನಾದಿ ಸತ್ಯದ ಮೂಲ. ಜಗತ್ತಿನ ತೇಜಸ್ಸನ್ನೇ ಮೈದಳೆದಂತೆ ಬರೋಬ್ಬರಿ 5.5 ಅಡಿ ಎತ್ತರದ ಅಷ್ಟಪಟ್ಟಿಯ ಶಿವಲಿಂಗ ನೇತ್ರಾವತಿಯ ಜಲದಲ್ಲಿ ಅಡಗಿ ಜಲವಾಸವಾಗಿದ್ದ ಮಹೇಶ್ವರನು ತನ್ನ ಭಕ್ತರ ಕರೆಗೆ ಓಗೊಟ್ಟು ಮತ್ತೊಮ್ಮೆ ತನ್ನ ಮಹಿಮೆ ಮೆರೆದನು. ಸಂಕಟದಲ್ಲಿದ್ದ ಗ್ರಾಮಕ್ಕೆ ಆ ಕ್ಷಣ ಸಾಕ್ಷಾತ್ ಪರಮೇಶ್ವರನೇ ಕೈ ಹಿಡಿದು ಮುಂದೆ ನಡೆಸಿದಂತಾಯಿತು. 7 ವರ್ಷದಿಂದ ನಾನು ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಮಹಾಲಿಂಗೇಶ್ವರ ದೇವಸ್ಥಾನ ಇದು ಭಾಳಷ್ಟು ಪುರಾತನ ದೇವಸ್ಥಾನ. 1200 ವರ್ಷ ಇತಿಹಾಸ ಇದ್ದಂಥ ಒಂದು ದೇವಸ್ಥಾನ. ಸುಮಾರು 6 ವರ್ಷದ ಹಿಂದೆ ಈ ಈ ದೇವಸ್ಥಾನವನ್ನು ಪುನರ್ನಿರ್ಮಾಣ ಮಾಡಬೇಕೆಂಬ ಎಲ್ಲ ಊರಿನವರ ಆಸೆ, ಅದೇ ರೀತಿ ಪರ ಊರಿನ ಸಹಕಾರವನ್ನು ಪಡೆದುಕೊಂಡು ಈ ದೇವಸ್ಥಾನವನ್ನು ನಾವು ಕಳೆದ 2 ವರ್ಷದ ಹಿಂದೆ ಭಾಳಷ್ಟು ಅದ್ಧೂರಿಯಾಗಿ ಬ್ರಹ್ಮಕಲಶವನ್ನು ನಡೆಸಿಕೊಂಡು ಬಂದೆವು ಈ ದೇವಸ್ಥಾನದ. ಅದರಲ್ಲಿ ತುಂಬ ಜನರು ನಮ್ಮ ದೇವಸ್ಥಾನದಲ್ಲಿ ಭಾಳಷ್ಟು ಎತ್ತರವಾದ ಶಿವಲಿಂಗ, ಇದರಲ್ಲಿ ಸುಮಾರು 62 ಇಂಚು ಎತ್ತರದ ಈ ಶಿವಲಿಂಗ ಈ ಜಿಲ್ಲೆಯಲ್ಲಿ ನಮ್ಮ ನೀಲೇಶ್ವರ ಉಚ್ಚಿಲ್ತಾಯ ಪದ್ಮನಾಭ ತಂತ್ರಿಯವರು ಹೇಳಿದರು. ಮತ್ತು ದೈವಜ್ಞರಾದ ನಮ್ಮ ಪೂಚೆಕಾಡು ಹೆಬ್ಬರ್ ಅವರು ಸಹ ಇದರ ಚರಿತ್ರೆಯನ್ನು ಹೇಳಿದ್ದಾರೆ. ಯಾಕೆಂದರೆ ಇಂಥ ದೇವಸ್ಥಾನ ಶಿವಲಿಂಗ ಬೇರೆ ಎಲ್ಲಿಯೂ ಸುತ್ತಮುತ್ತಲು ಈ ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಇದು ಭಾಳಷ್ಟು ದೊಡ್ಡ ಒಂದು ಶಿವಲಿಂಗ. ಈ ಶಿವಲಿಂಗ ಒಂದು ಎಲ್ಲರಿಗೂ ಆಕರ್ಷಣೆ ರೀತಿಯಲ್ಲಿ ಮತ್ತು ಕಾರಣಿಕವಾಗಿರುವಂಥ ಒಂದು ಶಿವಲಿಂಗ. ಆದ್ದರಿಂದ ಇದಕ್ಕೆ ಒಂದು ವಿಶೇಷವಾದ ಶಕ್ತಿ ಉಂಟಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಮುಂದೆ ಆಗಿದ್ದೆಲ್ಲವೂ ಪವಾಡ. ಶಿವನೇ ಮೈದಳೆದು ಬಂದ ನಂತರ ಭಕ್ತರ ಉತ್ಸಾಹ ಇಮ್ಮಡಿಯಾಯಿತು. ಈ ದೇವಸ್ಥಾನದ ಪುನರುತ್ಥಾನದ ಕೈಂಕರ್ಯ 2016ರಲ್ಲಿ ಆರಂಭವಾಗಿ 2023ರಲ್ಲಿ ಬ್ರಹ್ಮಕಲಶ ನೆರವೇರುತ್ತಿದ್ದಂತೆ ಆ ಕ್ಷೇತ್ರಕ್ಕೆ ಹೊಸ ಚೈತನ್ಯ ತುಂಬಿತು. ಕಷ್ಟಗಳು ಮಂಜಿನಂತೆ ಕರಗತೊಡಗಿತು. ಇಂದು ಭವ್ಯವಾಗಿ ತಲೆ ಎತ್ತಿ ನಿಂತಿರುವ ತುಂಬೆ ಶ್ರೀ ಮಹಾಲಿಂಗೇಶ್ವರ ದೇಗುಲದ ಮೂಲಸ್ಥಾನವು ಗಜಪೃಷ್ಠ ರಚನೆಯಲ್ಲಿರುವುದು ಇಲ್ಲಿನ ವಿಶೇಷ. ಇಷ್ಟು ಮಾತ್ರವಲ್ಲದೆ ಇದು ತುಳುನಾಡಿನ ಶಿವ ದೇಗುಲಗಳಲ್ಲಿ ಇರುವ ಅತಿ ಎತ್ತರದ ಶಿವಲಿಂಗವನ್ನು ಹೊಂದಿರುವ ವಿಶಿಷ್ಟವಾದ ದೇಗುಲವಾಗಿದೆ. ಹೊಳೆದಂಡೆ ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಹೆಸರಂತೆ ಇಲ್ಲಿಯದ್ದು. ಅದು ಈಗ ಏನು ಮಾಡಿದ್ದಾರೆ ಅಂತ ಇವರು ಎಲ್ಲರೂ ನಮ್ಮ ಗ್ರಾಮದವರು ಎಲ್ಲ ಸೇರಿ ಇದು ತುಂಬೆ ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಮಾಡಿದರು. ಅದು ಇಲ್ಲಿ ಹೊಳೆ ಬದಿಯಲ್ಲಿರ್ತದೆ. ಹೊಳೆಯಲ್ಲಿ ಇದು ನದಿಯಲ್ಲಿ ತೆರೆಗೆ ಹೋಗಿ ಶಿವಲಿಂಗ ಹೊಳೆಯ ಬದಿಯಲ್ಲಿರ್ತದೆ. ಅಲ್ಲಿ ಹೊಯ್ಗೆ ಮರಳು ತೆಗೆಯುವಾಗ ಶಿವಲಿಂಗ ಕಂಡಿತು. ಶಿವಲಿಂಗ 5.5 ಫೀಟು ಎತ್ತರ ಉಂಟು. 2.5 ಫೀಟು ಅಡಿಯಲ್ಲಿ, 2.5 ಫೀಟು ಮೇಲೆ ಪಾಣಿಪೀಠದ ಮೇಲೆ.
ಮೊನ್ನೆ ಈಗ ಒಬ್ಬರು ಬಂದರು, ನನಗೆ ಮಕ್ಕಳಾಗಲಿಲ್ಲ ಅಂತ, ತಲಪಾಡಿಯವರು. ಒಂದು ಮದುವೆ ಆಗಿ 10 ವರ್ಷ ಆಯಿತು, ಮಕ್ಕಳಾಗಲಿಲ್ಲ ಅಂತ. ಹಾಗೆ ಇಲ್ಲಿ ಬಂದವರು ಪ್ರಾರ್ಥನೆ ಮಾಡಿ ಹೋಗಿದ್ರಂತೆ. ಹಾಗೆ ತುಂಬ ಘಟನೆಗಳು ಇದೆ ಇಲ್ಲಿ. ಇಲ್ಲಿ ಗರ್ಭಗುಡಿಗೆ ಎದುರಾಗಿ ನಂದಿ ವಿಗ್ರಹವನ್ನ ಇರಿಸಲಾಗಿದ್ದು, ಮಹಾಲಿಂಗೇಶ್ವರ, ವೆಂಕಟರಮಣ, ಗಣಪತಿ ದೇವರೊಂದಿಗೆ ನೆಲೆ ನಿಂತಿದ್ದು, ದೇವಾಲಯದ ಹೊರಭಾಗದಲ್ಲಿ ನಾಗಬನ ಹಾಗೂ ರಕ್ತೇಶ್ವರಿ ಪರಿವಾರ ದೇವರುಗಳೊಂದಿಗೆ ನೆಲೆ ನಿಂತಿದ್ದಾರೆ. ದೇವಾಲಯದ ಸಂಪೂರ್ಣ ಗೋಡೆಗಳನ್ನು ಕೆಂಪು ಕಲ್ಲಿನಿಂದ ನಿರ್ಮಿಸಲಾಗಿದೆ. ದೇಗುಲದ ಮುಂಭಾಗದಲ್ಲಿ ಅತ್ಯಾಕರ್ಷಕ ಪುಷ್ಕರಣಿ ಇದೆ. ಈ ದೇಗುಲದ ಆಡಳಿತವನ್ನು ತುಂಬೆಗುತ್ತು ಮನೆತನ ಹಾಗೂ ಗ್ರಾಮಸ್ಥರು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ. ಮಂಗಳೂರಿನಿಂದ ಕೇವಲ 24 ಕಿಲೋಮೀಟರ್, ಧರ್ಮಸ್ಥಳದಿಂದ 53 ಕಿಲೋಮೀಟರ್, ಕುಕ್ಕೆ ಸುಬ್ರಹ್ಮಣ್ಯದಿಂದ 84 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರಕ್ಕೆ ನೀವು ಭೇಟಿ ಕೊಟ್ಟರೆ ಬೃಹತ್ ಶಿವಲಿಂಗದ ಪುನಃಸ್ಥಾಪನೆಯ ಪವಾಡ, ಮಹಾಕಾಲನ ಮಹಿಮೆ ತಿಳಿದು ನೀವು ದೈವಿಕ ಅನುಭವದ ಪರಾಕಾಷ್ಠೆಯನ್ನ ಪಡೆಯಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಇದು ಕೇವಲ ದೇವಸ್ಥಾನವಲ್ಲ, ಇತಿಹಾಸ ಮತ್ತು ದೈವ ಶಕ್ತಿಯ ಸಂಗಮ. ನೇತ್ರಾವತಿ ನದಿ ಯುಗ ಯುಗಾಂತರದಿಂದ ಆ ಮಹಾಕಾಲನನ್ನ ತನ್ನೊಳಗೆ ಬಚ್ಚಿಟ್ಟು ಇಂದು ನಮ್ಮೆಲ್ಲರ ದರ್ಶನಕ್ಕೆ ಅನುಗ್ರಹಿಸಿದ ಕ್ಷೇತ್ರವಿದು. ಎಲ್ಲರಿಗೂ ಶಿವಾನುಗ್ರಹವಿರಲಿ. ಇಂತಹ ಅಪರೂಪದ ದೇವಸ್ಥಾನಗಳ ಅಪ್ಡೇಟ್ಗಾಗಿ ಡೇ ಟು ಡೇ ನ್ಯೂಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಡೇ ಟು ಡೇ ನ್ಯೂಸ್ ಜೊತೆ ನಾನು ಮಾನಸ ಪುದುವೆಟ್ಟು.